ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ ರಾಜಕೀಯ ಜೀವನದ 9ನೇ ಬಜೆಟ್ ಅನ್ನ ಓದಿ ಮುಗಿಸಿದ್ದಾರೆ. 1 ಗಂಟೆ 25 ನಿಮಿಷಗಳ ಸುದೀರ್ಘ ಭಾಷಣ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ರು. 53.5 ಲಕ್ಷ ಕೋಟಿಯ ಬಜೆಟ್. ಇನ್ನು ಆದಾಯ ತೆರಿಗೆಯಲ್ಲಿ ಏನೋ ಬದಲಾವಣೆಗಳಾಗತ್ತೆ ಅನ್ನುವಂತ ನಿರೀಕ್ಷೆ ಇತ್ತು. ಯಾವ ಬದಲಾವಣೆಯನ್ನು ಕೂಡ ಮಾಡಿಲ್ಲ. ಕಳೆದ ಬಜೆಟ್ ನಲ್ಲಿ ಬಂಪರ್ ಕೊಡುಗೆ ಸಿಕ್ಕಿತ್ತು. ಈ ಬಾರಿ ಮುಟ್ಟೋದಕ್ಕೆ ಹೋಗಿಲ್ಲ. ಯಾವ ಚೇಂಜಸ್ ಅನ್ನು ಮಾಡಿಲ್ಲ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಒಂದು 25,000 ರೂಪಾಯಿ ಜಾಸ್ತಿ ಮಾಡ್ತಾರೇನೋ ಅಂತ ಭಾವಿಸಿದ್ರು ಜನ, ಮಾಡಿಲ್ಲ. 12 ಇದ್ದಿದ್ದು 15 ಆಗತ್ತೆ ಅಂತ ಭಾವಿಸಿದ್ರು ಜನ, ಆಗಿಲ್ಲ. ಆದಾಯ ತೆರಿಗೆಯಲ್ಲಿ ಯಾವ ಬದಲಾವಣೆಯನ್ನು ಕೂಡ ಈ ಬಾರಿ ಮಾಡಿಕೊಂಡಿಲ್ಲ. ಬದಲಾಗಿ ನ್ಯೂ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ನಾಡಿದ್ದು ಏಪ್ರಿಲ್ 1ರಿಂದ ಜಾರಿಯಾಗತ್ತೆ ಅನ್ನುವಂಥ ಪ್ರಕಟಣೆಯನ್ನ, ಘೋಷಣೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ಮಾಡಿದರು. ಇದನ್ನ ಬಿಟ್ಟರೆ ಒಂದಿಷ್ಟು ಜಾಗತಿಕ ತಲ್ಲಣಗಳು, ಜಾಗತಿಕ ಅನಿಶ್ಚಿತತೆಯ ಪರಿಸ್ಥಿತಿ ಇರೋದ್ರಿಂದ ಹೂಡಿಕೆಯನ್ನ ಸೆಳೆಯೋದಕ್ಕೆ ಬೇಕಾದಂತಹ ಪ್ರಯತ್ನವನ್ನ ಬಜೆಟ್ನಲ್ಲಿ ಮಾಡಲಾಗಿದೆ. ಸಾಮಾನ್ಯ ಜನ, ಸಾಮಾನ್ಯ ವೇತನ ಪಡೆಯುವಂತ ಜನರ ನಿರೀಕ್ಷೆ, ನಾವು ಬೆಳಗ್ಗೆಯೂ ಚರ್ಚೆ ಮಾಡುವಾಗ ಅದೇ ವಿಚಾರ ಪ್ರಸ್ತಾಪ ಆಗಿತ್ತು. ಇನ್ಕಮ್ ಟ್ಯಾಕ್ಸ್ ಅಲ್ಲ ಮತ್ತೊಂದಿಷ್ಟು ಬೆನಿಫಿಟ್ ಸಿಗತ್ತೆ. ನೋ, ಯಾವ ಚೇಂಜಸ್ ಅನ್ನು ಮಾಡಿಲ್ಲ. ಐ ರಿಪೀಟ್, ಯಾವ ಬದಲಾವಣೆಯನ್ನು ಕೂಡ ಮಾಡಿಲ್ಲ. ಕಳೆದ ಬಾರಿ ಕೊಟ್ಟಂತ ಬಂಪರ್ ಕೊಡುಗೆ, ಅದರ ನಂತರ ಬದಲಾವಣೆಗಳನ್ನು ಮಾಡಿಲ್ಲ. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಚೇಂಜಸ್ ಇಲ್ಲ. 75,000 ನ್ಯೂ ಟ್ಯಾಕ್ಸ್ ರೆಜಿಮ್ ಅಲ್ಲಿ 1 ಲಕ್ಷ ಆಗತ್ತೆ ಅನ್ನೋದು ನಿರೀಕ್ಷೆ ಇದ್ದಿತ್ತು. ಇಲ್ಲ, ಮಾಡಿಲ್ಲ, ಚೇಂಜಸ್ ಮಾಡಿಲ್ಲ. ಇದರ ಜೊತೆಗೆ ಕಸ್ಟಮ್ ಡ್ಯೂಟಿಯನ್ನು ಕೆಲವು ಅತ್ಯಂತ ಪ್ರಮುಖ ಔಷಧಿಗಳು, ಅಂದ್ರೆ ಮಾರಕ ರೋಗಗಳಿಗೆ ಏನು ನಾವು ವಿದೇಶದಿಂದ ಆಮದು ಮಾಡಿಕೊಳ್ತೀವಿ ಔಷಧಗಳನ್ನ, ಅದರ ಕಸ್ಟಮ್ ಡ್ಯೂಟಿಯನ್ನ ಕೆಲವು ಕಡಿಮೆ ಇದ್ದಿದ್ದು ಅಥವಾ ಝೀರೋ ಇದ್ದಿದ್ದನ್ನು ಹಾಗೆ ಉಳಿಸಿಕೊಂಡು ಹೋಗಿದ್ದಾರೆ. ನೋಡ್ತಾ ಇದ್ದೀರಿ, ಇದು ಆದಾಯ ತೆರಿಗೆಯ ಲೆಕ್ಕಾಚಾರ. ಇದು ಕಳೆದ ಆರ್ಥಿಕ ಅಥವಾ ಕಳೆದ ಬಜೆಟ್ನಲ್ಲಿ ಘೋಷಣೆಯಾಗಿದ್ದು ಹಾಗೆ ಮುಂದುವರೆದಿದೆ. 4 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ. 4ರಿಂದ 8 ಲಕ್ಷದವರೆಗೆ 5%, 8ರಿಂದ 17 ಲಕ್ಷದವರೆಗೆ 10%, 12ರಿಂದ 16, 15. ಅಂದ್ರೆ ಟ್ಯಾಕ್ಸ್ ಸ್ಲ್ಯಾಬ್ ಅನ್ನು ಚೇಂಜ್ ಮಾಡಿದ್ರು ಕಳೆದ ಬಜೆಟ್ ಅಲ್ಲಿ. ಟ್ಯಾಕ್ಸ್ ಸ್ಲ್ಯಾಬ್ ಅನ್ನು ಏನು ಚೇಂಜ್ ಮಾಡಿದ್ರು ಅದು ಹಾಗೆ ಮುಂದುವರೆದಿದೆ. ಯಾವ ಬದಲಾವಣೆಯೂ ಕೂಡ ಇಲ್ಲದ ರೀತಿಯಲ್ಲಿ. ಇಲ್ಲಿ ಒಂದು ಲೆಕ್ಕಾಚಾರ ನೀವು ಗಮನಿಸಬೇಕು. 12 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ, ಆದಾಯ ತೆರಿಗೆ ಇರೋದಿಲ್ಲ. 12 + 75, 12 ಲಕ್ಷ ಪ್ಲಸ್ ಒಂದು 75 ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ನಾವು ಅನ್ಕೊಂಡ್ರೆ 12.75 ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ. ಅದರ ಆಚೆಗೆ ಈ ಟ್ಯಾಕ್ಸ್ ಸ್ಲ್ಯಾಬ್ ಅನ್ವಯ ಆಗುತ್ತೆ. ಇನ್ನು ಇವತ್ತು ಬಜೆಟ್ ಮಂಡನೆಯಾಗ್ತಾ ಇದ್ದಂತೆ ಷೇರು ಮಾರುಕಟ್ಟೆ ಪೂರಕವಾಗಿ ಸ್ಪಂದಿಸಿಲ್ಲ. ಶೇರ್ ಮಾರ್ಕೆಟ್ ಅಲ್ಲಿ ಪೂರಕ ವಾತಾವರಣ ಕಾಣ್ತಾ ಇಲ್ಲ. ಇವತ್ತು ಭಾನುವಾರ ಆದರೂ ಕೂಡ ಷೇರು ಮಾರುಕಟ್ಟೆ ಓಪನ್ ಇದೆ. ಆದರೆ ಷೇರು ಮಾರುಕಟ್ಟೆ ಪೂರಕವಾಗಿ ಸ್ಪಂದಿಸಿಲ್ಲ, ಕುಸಿತ ಕಾಣ್ತಾ ಇದೆ. 1500 ಅಂಶಗಳಷ್ಟು ಕುಸಿದಿದೆ ಸೆನ್ಸೆಕ್ಸ್. ಆ ಮೂಲಕ ಷೇರು ಮಾರುಕಟ್ಟೆ ಈ ಬಜೆಟ್ ನ ಪೂರಕವಾಗಿ ಸ್ವೀಕರಿಸಿಲ್ಲ ಅನ್ನೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ನಿಫ್ಟಿ 529 ಸೂಚ್ಯಂಕಗಳಷ್ಟು ಕುಸಿದಿದೆ. ಬಜೆಟ್ ಮಂಡನೆಯಾಗ್ತಾ ಇದ್ದಂತೆ, ಬಜೆಟ್ ಮಂಡನೆ ಆರಂಭ ಆಗ್ತಾ ಇದ್ದಂತೆ ಕುಸಿತ ದಾಖಲಿಸ್ತಾ ಹೋಯಿತು. ಈಗಿನ ಅಂಕಿಅಂಶ 1500 ಪಾಯಿಂಟ್ನಷ್ಟು ಕುಸಿದಿದೆ. ಸೆನ್ಸೆಕ್ಸ್, ನಿಫ್ಟಿ 529 ಅಂಶಗಳಷ್ಟು ಕುಸಿತ ಕಂಡಿದೆ, ಕುಸಿತ ದಾಖಲಿಸಿದೆ. ಷೇರು ಮಾರುಕಟ್ಟೆ ಪೂರಕವಾಗಿ ಸ್ಪಂದಿಸಿಲ್ಲ ಇವತ್ತಿನ ಬಜೆಟ್ಗೆ. ನಾನು ಎಕ್ಸ್ಪರ್ಟ್ಗಳ ಹತ್ರದೇ ವಿಚಾರದ ಬಗ್ಗೆ ಕೇಳ್ತಾ ಹೋಗಬೇಕು. STT ಬಗ್ಗೆಯೂ ಕೂಡ ಪ್ರಸ್ತಾಪ ಆಗಿದೆ. STT ಯನ್ನು ಜಾಸ್ತಿ ಮಾಡುವಂತ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್. ಸೊ ಇದರ ಹೊಡೆತ ಏನಾದರೂ ಬೀಳ್ತಾ ಇದೆಯಾ ಗೊತ್ತಿಲ್ಲ. ಇದರ ಜೊತೆಗೆ ಬೇರೆ ಬೇರೆ ಅಂಶಗಳು ಕೂಡ ಇಲ್ಲಿ ಪರಿಣಾಮವನ್ನು ಬೀರಿರುತ್ತೆ. ನಿಮಗೆ ನೆನಪಿರಬಹುದು ಅಂತ ನಾನು ಭಾವಿಸ್ತೀನಿ. ಕಳೆದ ಬಜೆಟ್ ಅಲ್ಲ, ಅದರ ಹಿಂದಿನ ಬಜೆಟ್. ಆ ಬಜೆಟ್ ಮಂಡಿಸಿದ ಕೂಡಲೇ ಸೆನ್ಸೆಕ್ಸ್ ಅಲ್ಲಿ ಅಥವಾ ಶೇರ್ ಮಾರ್ಕೆಟ್ ಅಲ್ಲಿ ಇಂಥದ್ದೇ ಕುಸಿತ ಕಾಣ್ತು. ಕಾರಣ ಏನು ಅಂತಂದ್ರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅನ್ನು ಆ ಸಂದರ್ಭದಲ್ಲಿ ಜಾಸ್ತಿ ಮಾಡಿದ್ರು.
ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅನ್ನ ಆ ಸಂದರ್ಭದಲ್ಲಿ ಜಾಸ್ತಿ ಮಾಡಿದ್ರು. ತಕ್ಷಣ ಷೇರು ಮಾರುಕಟ್ಟೆಯಲ್ಲಿ ಕುಸಿತ ಕಾಣೋದಕ್ಕೆ ಶುರುವಾಯಿತು. ನೋಡ್ತಾ ಇದ್ದೀರಿ, ಹೂಡಿಕೆದಾರರಿಗೆ 30 ನಿಮಿಷದಲ್ಲಿ 8 ಲಕ್ಷ ಕೋಟಿಯಷ್ಟು ನಷ್ಟ. ಹೂಡಿಕೆದಾರರು 30 ನಿಮಿಷದಲ್ಲಿ 8 ಲಕ್ಷ ಕೋಟಿಯಷ್ಟು ನಷ್ಟ ಅನುಭವಿಸಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಬಜೆಟ್ಗೆ ಷೇರು ಮಾರುಕಟ್ಟೆ ಪೂರಕವಾಗಿ ಸ್ಪಂದಿಸಿಲ್ಲ. ಇವತ್ತು ಭಾನುವಾರ ಓಪನ್ ಇತ್ತು, ಷೇರು ಮಾರುಕಟ್ಟೆ ವ್ಯವಹಾರ ನಡೀತಾ ಇದೆ. ಎಸ್, ಈಗ ಮತ್ತೆ ಅಪ್ಡೇಟ್ ಆಯಿತು, 13 ಲಕ್ಷ ಕೋಟಿಯಷ್ಟು ನಷ್ಟ. ಈ ನಷ್ಟ ಹೆಂಗೆ ಅಂತಂದ್ರೆ, ಇದು ದುಡ್ಡು ಕಳ್ಕೊಳ್ತಾರೆ ಅಂತಲ್ಲ, ಸಡನ್ನು ಕಡಿಮೆ ಆಯಿತು ಅನ್ನೋದು ಅಂದಾಜು ಲೆಕ್ಕಾಚಾರ ಇದೆ. 13 ಲಕ್ಷ ಕೋಟಿ ನಷ್ಟ ಆಯಿತು ಅನ್ನುವಂತ ಲೆಕ್ಕಾಚಾರ ಇದೆ. ಇದನ್ನು ಹೊರತುಪಡಿಸಿದರೆ ನೀವು ಬಜೆಟ್ ಅಲ್ಲಿ ಒಂದು ಪೂರಕವಾದಂತಹ ವಿಚಾರವನ್ನು ಗಮನಿಸಬೇಕಾಗಿರೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಿದ್ದಾರೆ ಈ ಬಾರಿ. ಸುಮಾರು 1 ಲಕ್ಷ ಕೋಟಿಯಷ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. 11 ಲಕ್ಷ ಕೋಟಿಯಿಂದ 12.2 ಲಕ್ಷ ಕೋಟಿಗೆ ಹೆಚ್ಚಾಗಿದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಅಭಿವೃದ್ಧಿ ಕೆಲಸಗಳಿಗೆ ಮೀಸಲಿಡುವಂತ ದುಡ್ಡು ಅಂತ ನಾವು ಅದನ್ನ ಸಾಮಾನ್ಯರ ಭಾಷೆಯಲ್ಲಿ ಹೇಳಬೇಕು ಅಂತ. ಅಭಿವೃದ್ಧಿ ಕೆಲಸಗಳಿಗೆ ಮೀಸಲಿಡುವಂತ ದುಡ್ಡು ಅದು 1 ಲಕ್ಷ ಕೋಟಿಯಷ್ಟು ಜಾಸ್ತಿ ಆಗಿದೆ. ಬಟ್ ಯಾಕೋ ಗೊತ್ತಿಲ್ಲ, ಶೇರ್ ಮಾರ್ಕೆಟ್ ಅಲ್ಲಿ ಅಂತ ಪೂರಕ ವಾತಾವರಣ ಕಾಣ್ತಾ ಇಲ್ಲ. ನೋಡ್ತಾ ಇದ್ದೀರಿ ನಂಬರ್ಸು, 80,950 ಅಂದ್ರೆ 1280 ಪಾಯಿಂಟ್ ಅನ್ನು ಕಳ್ಕೊಂಡಿದೆ. ಇವತ್ತು ಬೆಳಗ್ಗೆ ವ್ಯವಹಾರ ಶುರುವಾದ ನಂತರ ಈಗ 1280 ಪಾಯಿಂಟ್ ಅನ್ನು ಕಳ್ಕೊಂಡಿದೆ. 440 ಪಾಯಿಂಟ್ ನಿಫ್ಟಿ. ಷೇರು ಮಾರುಕಟ್ಟೆ ಕಳೆದ ಹಲವು ದಿನಗಳಿಂದಲೂ ಕೂಡ ಏರುಗತಿಯಲ್ಲೇನೂ ಇಲ್ಲ. ಜಾಗತಿಕ ಅನಿಶ್ಚಿತತೆಯ ಪರಿಣಾಮದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಸದ್ಯ ಇಳಿಕೆಯ ಟ್ರೆಂಡೇ ಇದೆ. ಮತ್ತೆ ಅದು ಕಂಟಿನ್ಯೂ ಆಗಿದೆ. ಬಟ್ ಇವತ್ತು ಎಲ್ಲ ಭಾವಿಸಿದ್ದು ಒಂದು ಪಾಸಿಟಿವ್ ಟ್ರೆಂಡ್ ಇರುತ್ತೆ ಅಂತ, ಪಾಸಿಟಿವ್ ಟ್ರೆಂಡ್ ಇರಬಹುದು ಅಂತ. ಬಟ್ ಇಲ್ಲ, ಋಣಾತ್ಮಕ ಟ್ರೆಂಡ್ ಕಾಣಿಸ್ತಾ ಇದೆ ಷೇರು ಮಾರುಕಟ್ಟೆ. ಬಜೆಟ್ ನಂತರ ಒಂದಿಷ್ಟು ಬದಲಾವಣೆಗಳಾಗಬಹುದು ಅನ್ನೋ ಸಾಧ್ಯತೆಗಳಿತ್ತು. ನೋ, ಷೇರು ಮಾರುಕಟ್ಟೆಯಲ್ಲಿ ಇಳಿಕೆ ಕಾಣ್ತಾ ಇದೆ. ಇಳಿಮುಖ ಷೇರು ಮಾರುಕಟ್ಟೆ. ನಾನು ಆಗ್ಲೇ ಹೇಳಿದೆ, ಈ ಕಳೆದ ಬಜೆಟ್ ಅಲ್ಲ, ಅದರ ಹಿಂದಿನ ಬಜೆಟ್, ಈ ಎಲೆಕ್ಷನ್ ಬಿಫೋರ್ ಮಾಡಿದ್ರಲ್ಲ ಬಜೆಟ್, ಆ ಬಜೆಟ್ ಮಂಡನೆಯಾದ ಕೂಡಲೇ ಷೇರು ಮಾರುಕಟ್ಟೆ ಇದೇ ರೀತಿ ಸ್ಪಂದಿಸಿತ್ತು. ಆ ಬಜೆಟ್ಗೆ ಸೇಮ್ ಇದೇ ರೀತಿ ಆಗಿತ್ತು. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಇಳಿಕೆ ಕಂಡಿತ್ತು. ಬಜೆಟ್ ಬಿಫೋರ್ ಅಂದ್ರೆ ಎಲೆಕ್ಷನ್ ಬಿಫೋರ್ ಬಜೆಟ್, ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತ ಬಜೆಟ್. ಆಗ್ಲೂ ಕೂಡ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಜಾಸ್ತಿ ಮಾಡಿದ್ರು, 20% ಮಾಡಿದ್ರು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗ್ಲೂ 10ರಿಂದ 12.5%ಗೆ ಜಾಸ್ತಿ ಮಾಡಿದ್ರು. ಬಟ್ ಈ ಬಾರಿ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. SCTG ಮತ್ತು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನು ಮುಟ್ಟೋದಕ್ಕೆ ಹೋಗಿಲ್ಲ. ಆದರೂ ಷೇರು ಮಾರುಕಟ್ಟೆಯಲ್ಲಿ ಈ ಇಳಿಕೆ ಕಾಣ್ತಾ ಇದೆ. 53.5 ಲಕ್ಷ ಕೋಟಿಯ ಬಜೆಟ್ ಕಳೆದ ಬಾರಿಗಿಂತ ಸಹಜವಾಗಿ ಏರಿಕೆ. 53.50 ಲಕ್ಷ ಕೋಟಿಯ ಬಜೆಟ್. ಒಂದು ಪಾಸಿಟಿವ್ ನಾನು ಗಮನಿಸ್ತಾ ಇರೋದು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಯಿತು ಅಂತಂದ್ರೆ ಅಭಿವೃದ್ಧಿ ಕಾಮಗಾರಿಗಳಿಗೆ ದುಡ್ಡು ಜಾಸ್ತಿ ಎತ್ತಿಟ್ರು ಅಂತ ಲೆಕ್ಕ. ಕಳೆದ ಬಾರಿಯ ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಂಪೇರ್ ಮಾಡಿದರೆ 77% ರೆವಿನ್ಯೂ ಎಕ್ಸ್ಪೆಂಡಿಚರ್, 23% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಈಗ ಮತ್ತೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.